ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಇದು ನಾನು ನನ್ನ ಕೊಲೀಗ್ ಅಂದರೆ ಎಕ್ಸ್ ಕೊಲೀಗು ಇಬ್ಬರು ಸೇರಿ ನಾವು ಟೆಂಪಲ್ಗೆ ಹೋಗಿದ್ವಿ. ಯಾವ ಟೆಂಪಲ್ಲು ಏನದು ಮಹತ್ಯ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಮುಂದೆ. ಮರಿದೆ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಬಂದ್ಬಿಟ್ಟು. ಇದು ಬಂದ್ಬಿಟ್ಟು ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಾಲಯ. ಇದು ಬಂದ್ಬಿಟ್ಟು ವಿದ್ಯಾರಣ್ಯಪುರ ಬೆಂಗಳೂರಲ್ಲಿ ಇರೋದು. ತುಂಬ ಫೇಮಸ್ ಟೆಂಪಲ್. ಹಂಗೆ ತುಂಬ ಅಂದರೆ ತುಂಬ ಪವರ್ಫುಲ್ ಗಾಡ್. ಎಷ್ಟೋ ದೂರದಿಂದ ಜನ ಎಲ್ಲ ಬರ್ತಾರೆ. ಅಲ್ಲಿ ಜ್ಯೋತಿಷ್ಯ ಹೇಳೋರು ತುಂಬ ಇರ್ತಾರೆ. ನಾನು ಜ್ಯೋತಿಷ್ಯ ಅದೆಲ್ಲ ನಂಬಲ್ಲ, ಅದಕ್ಕೆ ನಾನು ರೆಫರು ಮಾಡಲ್ಲ. ಬಟ್ ತುಂಬ ಜನ ದೇವರನ್ನ ನಂಬುತ್ತೀನಿ ಅಷ್ಟೇ. ಜ್ಯೋತಿಷ್ಯ ಅದೆಲ್ಲನೂ ನಂಬಲ್ಲ. ಮತ್ತು ಅಲ್ಲಿ ತುಂಬ ಜ್ಯೋತಿಷ್ಯ ಹೇಳೋರು ಎಲ್ಲರೂ ಇದ್ದರು. ಮತ್ತು ನಾವು ಏನಾದರೂ ನಮಗೆ ಒಂದು ಈ ಬೇಡಿಕೆ ಇದ್ದರೆ ಆ ದೇವ್ರ ಹತ್ರ ಬೇಡ್ಕೊಂಡ್ರೆ ಅದು ಹಾನೆಸ್ಟಿ ಆಗಿದ್ದರೆ ದೇವರು ತುಂಬ ಪವರ್ಫುಲ್ಲು, ಖಂಡಿತ ನಮಗೆ ಒಳ್ಳೇದು ಮಾಡ್ತಾರೆ. ಸೊ ನಮ್ಮ ಫ್ರೆಂಡು ನಾನು ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊಂಡಿದ್ವಿ. ಬಟ್ ನಿನ್ನೆ ಸಂಕಷ್ಟ ಚತುರ್ಥಿ, ನಿನ್ನೆ ದೇವರು ನಮಗೆ ಬರೋದಕ್ಕೆ ಆಹ್ವಾನ ಮಾಡಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ನಾನು ನನ್ನ ಕೊಲೀಗ್ ಇಬ್ಬರು ಹೋಗಿದ್ವಿ. ಅಲ್ಲಿ ಬೆಲ್ಲದ ದೀಪ, ನಿಮ್ಮೆಣ್ಣೆ ದೀಪ ಎಲ್ಲನೂ ಮಾಡ್ತಾರೆ. ಮತ್ತು ಕುಂಬಳಕಾಯಿ ದೀಪನೂ ಮಾಡ್ತಾರೆ. ಅವು ಬೆಲ್ಲದ ದೀಪ ಹಚ್ವಿ ದೇವ್ರ ಹತ್ರ ನೋಡ್ಬೋದು. ನಾನು ನನ್ನ ಫ್ರೆಂಡ್ ಇಬ್ಬರೂ ಬೆಲ್ಲದ ದೀಪ ತೊಗೊಂಡು ಅಲ್ಲೇ ಹಚ್ಬಿಟ್ಟು ಆರತಿ ಮಾಡ್ಕೊಂಡ್ವಿ. ಒಂಥರ ಅಲ್ಲಿಗೆ ಹೋಗಿದ ತಕ್ಷಣವೇ ನಿಜ ಹೇಳ್ತಾ ಇದ್ದೀನಿ, ಯಾವ ಥರ ಮನಸ್ಸಿತ್ತಂದರೆ ಒಂಥರ ತುಂಬ ನೆಮ್ಮದಿ ಪ್ರಶಾಂತವಾಗಿರುತ್ತಲ್ಲ. ಸೊ ಆ ಥರನೇ ಫೀಲ್ ಆಗ್ತಾಯಿತ್ತು. ನನ್ನ ಫ್ರೆಂಡು ಹೇಳ್ತಾ ಇದ್ಲು, ಎಷ್ಟು ನೆಮ್ಮದಿ ಅನ್ನಿಸ್ತಾ ಇದೆ ಅಲ್ವಾ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ. ದೇವಸ್ಥಾನ ಸರೌಂಡಿಂಗ್ಸಲ್ಲಿ ದೇವಸ್ಥಾನದಲ್ಲಿ ಎಂಟ್ರಿ ಆಗಿದ ತಕ್ಷಣವೇ ಒಂಥರ ತುಂಬ ಪಾಸಿಟಿವ್ ವೈಬ್ಸು, ತುಂಬ ನೆಮ್ಮದಿ ಅನ್ನಿಸ್ತಾ ಇತ್ತು. ಸೊ ನಾವು ಹೋಗಿದ್ದು ಸಂಕಷ್ಟ ಚತುರ್ಥಿ ದಿವಸ ಅಲ್ವಾ. ಸೊ ಅಲ್ಲಿ ತುಂಬ ಜನ ಹೋಮ ಅದೆಲ್ಲ ಮಾಡಿಸ್ಕೋತಾ ಇದ್ರು. ಒಂಥರ ನಮಗೂ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಲ್ಲಿ ಬಂದುಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ, ಆಂಜನೇಯ ಸ್ವಾಮಿ ಇದ್ದಾರೆ, ಮತ್ತು ನವಗ್ರಹಗಳು, ಮತ್ತು ವಿಘ್ನೇಶ್ವರಂದು ಸಪ್ರೇಟಾಗಿ ಟೆಂಪಲ್. ಆ ದೇವರು ಸ್ವಲ್ಪ ಅಂದರೆ ಅಷ್ಟು ದೊಡ್ಡ ಪ್ರಾಂಗಣ ಇಲ್ಲ, ನಾರ್ಮಲ್ ಮೀಡಿಯಮ್ ಸೈಜೇ. ಬಟ್ ತುಂಬ ದೇವರುಗಳಿದೆ. ಅಲ್ಲಿ ಅನ್ನಪ್ರಸಾದನೂ ಕೊಡ್ತಾರೆ. ಬಟ್ ಯಾರಾದರೂ ಹೋಗಬೇಕಂದ್ರೆ ವಿತಿನ್ 12 o'clock ಒಳಗಡೆ ಹೋಗಿ. ನಾರ್ಮಲ್ ಡೇಸಲ್ಲಿ ಮಂಗಳವಾರ ಶುಕ್ರವಾರ ಸ್ವಲ್ಪ ದಿವಸ ಆ 2 ದಿವಸದಲ್ಲಿ ಸ್ವಲ್ಪ ಟೈಮ್ ಲ್ಯಾಗ್ ಆಗುತ್ತೆ. ಬಟ್ ರಿಮೈನಿಂಗ್ ಎಲ್ಲ 12:30ಗೆಲ್ಲ ಊಟ ಕ್ಲೋಸ್ ಆಗಿಬಿಡುತ್ತೆ. ನಮಗೆ ಊಟ ಸಿಕ್ಕಿತ್ತು, ಬಟ್ ನಾವು ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗೋದಕ್ಕೆಲ್ಲ ಫುಲ್ ಆಗಿಬಿಟ್ಟಿತ್ತು. ಬಟ್ ನಮಗೆ ಪ್ರಸಾದ ಸಿಕ್ತು, ದೇವ್ರ ಪ್ರಸಾದ ಅಂತೂ ಸಿಕ್ತು. ಇಲ್ಲಿ ನೋಡಿ ಚೀಟಿ ಬರೆದು ಹಾಕಿದ್ದಾರೆ. ಅಲ್ಲಿ ಚೀಟಿ ಒಂದು ಕೌಂಟ್ರಲ್ಲಿ ಕೊಡ್ತಾರಂತೆ. ನಮ್ಗೆ ಏನಾದರೂ ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಆ ಚೀಟಿದಲ್ಲಿ ಬರೆದ್ಬಿಟ್ಟು ದೇವ್ರಿಗೆ ಅರ್ಕೆ ಮಾಡಿಕೊಂಡು ಆ ಚೀಟಿನ ಕಟ್ತಾರೆ. ಸೊ ಈ ಅಜ್ಜಿ ಅದನ್ನೇ ಹೇಳ್ತಾ ಇತ್ತು, ಅಲ್ಲಿ ಚೀಟಿ ಕೊಡ್ತಾರಮ್ಮ, ಅಲ್ಲಿ ಬರೀಬೇಕು ಅಂತ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ದೇವಸ್ಥಾನ. ಮತ್ತು ಕಾಳಿಕಾಮ್ಮ ಅಂದರೆ ಮೇನ್ ಎಲ್ಲ ತೆಕ್ಕೊಳ್ಳೋಂಗಿಲ್ಲ, ಅಲ್ಲಿ ಸ್ಟ್ರಿಕ್ಟ್ಲಿ ಫೋಟೋಸ್ ಎಲ್ಲ ತೆಗಿಬೇಡ್ದು ಅಂತಲೇ ಹಾಕಿದ್ರು. ನೋಡ್ಬೋದು ಅಲ್ಲಿ ಹೋಮ ಎಲ್ಲ ನಡೀತಾ ಇತ್ತು. ಇವತ್ತು ನಾವು ಹೋಗಿದ್ದ ದಿವಸ ಸಂಕಷ್ಟ ಚತುರ್ಥಿ ಎಲ್ಲ ಇತ್ತು. ಸೊ ಹಾಗಾಗಿ ವಿಘ್ನೇಶ್ವರ ಸ್ವಾಮಿಗೆ ಎಲ್ಲನೂ ಪೂಜೆನೂ ಮಾಡಿದರು ಚೆನ್ನಾಗಿ. ಸುತ್ತಮುತ್ತಲ ಸರೌಂಡಿಂಗ್ಸ್ ಹೇಗಿದೆ ಮತ್ತು ನೋಡ್ಬೋದು. ಇದು ಚಿಕ್ಕ ಗೋಶಾಲನೂ ಇತ್ತು. ಅಲ್ಲಿ ಹೋಗಿ ನೋಡಿ, ಒಂಥರ ನಿಮಗೆ ಒಂಥರ ಮೈಂಡ್ ಫ್ರೆಶ್ ಆ್ಯಂಡ್ ನಿಮಗೆ ಒಂಥರ ಡಿಫ್ರೆಂಟ್ ವೈಬ್ಸ್ ಕಾಣುತ್ತೆ. ಅಲ್ಲಿ ಫೀಲ್ ಆಗ್ತೀರಾ ನೀವೇ, ಎಷ್ಟು ನೆಮ್ಮದಿಯಾಗಿದೆ ಅಲ್ವಾ ದೇವಸ್ಥಾನದಲ್ಲಿ ಅಂತ. ಇದು ಬಂದ್ಬಿಟ್ಟು ಮೇಯ್ನ್ ಬಾಕ್ಲ ಹತ್ರ. ಆದಮೇಲೆ ಮತ್ತೆ ನಾವು ರಿಟರ್ನ್ ಆದ್ವಿ. ಮತ್ತು ಅಲ್ಲಿಂದ ಗುರುಗುಂಟೆ ಪಾಳ್ಯ ತನಕ ಮೆಟ್ರೋಗೆ ಹೋಗಿ ಅಲ್ಲಿಂದ ನಮ್ಮ ಸ್ಟೇಷನ್ಗೆ ಮತ್ತೆ ಮೆಟ್ರೋಯಿಂದ ಬಂದ್ವಿ. ಅಲ್ಲಿಂದ ಮತ್ತೆ ಆಟೋ ಇಟ್ಕೊಂಡು ಬಂದ್ವಿ. ಸೊ ಈ ರೀತಿ ಇತ್ತು ನಮ್ಮ ಜರ್ನಿ. ತುಂಬ ದೇವ್ರನ್ನ ನಂಬಬೇಕು ಅಂದರೆ ಈ ಆಷಾಢದಲ್ಲಿ ದೇವಸ್ಥಾನ ಅಮ್ಮನವರ ಟೆಂಪಲ್ಗೆ ಹೋದ್ರೂ ತುಂಬ ಒಳ್ಳೆಯದು ಅಂತಾರಲ್ವ. ಸೊ ಹಾಗಾಗಿ ಯಾರಾದರೂ ಹೋಗಬೇಕು ಅಂದ್ಕೊಂಡ್ರೆ ಹೋಗ್ಬೋದು. ತುಂಬ ಮಹಿಮೆ ಅಂತಾರಲ್ವ. ಸೊ ಆ ರೀತಿ ಹೋಗಿದ ತಕ್ಷಣ ನಿಮಗೆ ಫೀಲ್ ಆಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.